ಹಿಪ್ಪರ್ಗಿ ಬ್ಯಾರೇಜ್ ಕೆನಲ್ ಕಾಮಗಾರಿಯಲ್ಲಿ ಗೋಲ್ಮಾಲ್ ಮಾಡಿದ ನೌಕರರ ದೀಪಕ್ ಮದಲಗಿ ಎಂಬ ಮಹಾ ಪ್ರಣಯಾಂತಕನ ಕರಾಮತ್ ಕತೆ ಏನಾಯಿತು? ಸುಳ್ಳು ನಕಲಿ ಬಿಲ್ ಸೃಷ್ಟಿ ಮಾಡಿ ಸುಮಾರು 2.89 ಕೋಟಿ ರೂಪಾಯಿಗಳನ್ನು ವಂಚನೆ ಮಾಡಿ 3 ಜನರು ಹಂಚಿಕೊಂಡಿದ್ರಂತೆ. ಇಷ್ಟೇ ಆಗಿದ್ರೆ ಬೇರೆ, ಜೊತೆಗೆ ಮೇಲಾಧಿಕಾರಿಗಳ ನಕಲಿ ಸಹಿ ಕೂಡ ತಾನೇ ಮಾಡಿರುವ ಆರೋಪ ಇವರ ಮೇಲಿದೆ ಎಂಬುದನ್ನು ಮೇಲಾಧಿಕಾರಿಗಳೇ ದೃಢಪಡಿಸಿ ಆರೋಪಿಸಿದರು. ಬರೀ 6 ತಿಂಗಳಲ್ಲಿ ಹಣ ಮಾಡಿ ಧಾರವಾಡದಕ್ಕೆ ವರ್ಗಾವಣೆ ಮಾಡಿಸಿಕೊಂಡು ಓಡಿ ಹೋದ ಮಹಾ ಲಪಂಗ 3 ನೌಕರರು. ಸರ್ಕಾರವು 3 ಜನರನ್ನ ಅಮಾನತು ಮಾಡಿದ್ದರೆ ಸಾಕೆ, ಸರ್ಕಾರದ ಹಣ ಮರಳಿ ಪಡೆಯಬೇಕಲ್ವೇ? ಇಂತಹ ಪ್ರಣಯಾಂತಕ ನೌಕರರ ವರ್ಗ ಇಟ್ಕೊಂಡು ಅಧಿಕಾರಿಗಳಿಂದ ರಾಜಕಾರಣಿಗಳು ಗಳಿಸಿದ್ದಾದರೂ ಎಷ್ಟು? ಎಲ್ಲವೂ ಎಲ್ಲರಿಗೂ ಗೊತ್ತಿದ್ರು ಯಾರ್ಯಾರು ಎಷ್ಟು ಪಾಲು ಪಡೆದ್ರು? ಇಂತಹ ಅಧಿಕಾರಿ ವರ್ಗವು ಇರುವಾಗ ನಮ್ಮ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆ ಎದ್ದು ಕಾಣ್ತಿದೆ. ನೋಟು ಕೊಟ್ಟವರಿಗೆ ಮತ ಹಾಕುವ ಮತದಾರರು ಮತ್ತು ಅಮಾಯಕ ರೈತ ಪ್ರಭುಗಳು ಇರುವಾಗ ಅಥಣಿ ತಾಲೂಕು ಸಂಪೂರ್ಣ ನೀರಾವರಿಯಾಗಲು ಎಷ್ಟೋ ತಲೆಮಾರುಗಳು ಮಾಯವಾಗಿವೆ. ಇನ್ನು ಎಷ್ಟು ತಲೆಮಾರು ಬೇಕು? ಇನ್ನು ನೀರಾವರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟರು ಭ್ರಷ್ಟಾಚಾರ ಮಾಡಿ ಗಳಿಸಿದ ಹಣ ಉಳಿಸಿಕೊಳ್ಳಲು ಇಂತಹ ಫಲವತ್ತಾದ ಜಾಗಗಳಿಗೆ ಬಂದು ಒಕ್ಕರಿಸುತ್ತಾರೆ. ಇನ್ನು ಇತ್ತೀಚಿನ ರಾಜಕಾರಣಿಗಳು ಸಹ ಚುನಾವಣೆಗೆ ಖರ್ಚು ಮಾಡಿದ ಹಣ ಮಾಡಿಕೊಳ್ಳುವುದು ಇಂತಹ ಭ್ರಷ್ಟರಿಂದಲೇ. ಕೆರೆಯ ನೀರು ಕೆರೆಗಲ್ಲದೆ ಇನ್ನೆಲ್ಲಿ ಸಲ್ಲುವುದಯ್ಯ ಎನ್ನುವಂತಾಗಿದೆ. ಅಂದು ಜಿಲ್ಲಾ ಉಸ್ತುವಾರಿ ನೀರಾವರಿ ಮಂತ್ರಿಗಳಾಗಿದ್ದವರು ಮಾಜಿ ಶಾಸಕರು, ಹಾಲಿ ಶಾಸಕರುಗಳು ಇಂದು ಹೋರಾಟಗಾರರಿಗೆ ಉತ್ತರಿಸಬೇಕಾಗಿದೆ. ಇನ್ನಾದರೂ ತನಿಖೆಯಾಗಲಿ, ವರದಿ ಬರಲಿ, ಕ್ರಮ ಜರುಗಿಸಲಾಗುವುದು. ಈ ಆಶ್ವಾಸನೆಗಳಿಗೆ ಸರ್ಕಾರಗಳು ತಿಲಾಂಜಲಿ ನೀಡಲಿ ಎನ್ನುವುದು ಜನರ ಬಯಕೆಯಾಗಿದೆ.